ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಐಶೂಸ್ ಯೂಟ್ಯೂಬ್ ಚಾನಲ್. ಎಸ್, ನಾನು ನನ್ನ ಹಳೆ ಅಥವಾ ಫಸ್ಟ್ ವಿಡಿಯೋದಲ್ಲಿ ಬ್ಲೌಸ್ನ ಫ್ರಂಟ್ ಪಾರ್ಟ್ ಹೇಗೆ ಕಟ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಸೊ ಇವಾಗ ನಿಮಗೆ ಬ್ಲೌಸ್ನ ಬ್ಯಾಕ್ ಪಾರ್ಟ್ ಹೇಗೆ ಕಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ನಾನು ಎರಡನ್ನೂ ಒಟ್ಟಿಗೆ ಹೇಳ್ಕೊಡ್ಬೋದಿತ್ತು, ಬಟ್ ವಿಡಿಯೋ ಡ್ರ್ಯಾಗ್ ಆದಷ್ಟು ನಿಮಗೆ ಅಷ್ಟು ಬೇಗ ಕ್ಲಿಯರಾಗಿ ಗೊತ್ತಾಗೋದಿಲ್ಲ. ಹಾಗಾಗಿ ನಾನು ಫ್ರಂಟ್ ಪಾರ್ಟ್ ಸಪ್ರೇಟ್, ಬ್ಯಾಕ್ ಪಾರ್ಟ್ ಸಪ್ರೇಟು ಹೇಳ್ಕೊಡ್ತಿದ್ದೀನಿ. ಸೊ ನಾವು ಶೋಲ್ಡರ್ನ ಫಸ್ಟೇ ಕಟ್ ಮಾಡಿ ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತೀವಿ ನೋಡಿ. ಈ ಥರ ಇಷ್ಟಾದಮೇಲೆ ಹೀಗೆ ಇಟ್ಕೊಂಡು ನಮಗಿವಾಗ ಬ್ಲೌಸ್ ಫ್ರಂಟ್ ಪಾರ್ಟೇ ಮೇಯ್ನ್, ಜಾಸ್ತಿ ನಿಮಗೆ ಮೆಜರ್ಮೆಂಟು ಕಟ್ಟಿಂಗು ಎಲ್ಲ ಇರುತ್ತೆ. ಬ್ಯಾಕ್ ಪಾರ್ಟಲ್ಲಿ ಜಸ್ಟ್ ಡೀಪ್ ಕಟ್ಟಿಂಗ್ ಅಷ್ಟೇ ಇರುತ್ತೆ. ಸೊ ಬ್ಲೌಸ್ನ ಹೀಗೆ ಇಟ್ಕೊಂಡ್ರೆ ನೋಡಿ, ಇಲ್ಲೇನು ಡೀಪ್ ಇದೆ ಅಲ್ವಾ ನಿಮಗೆ, ನೋಡಿ 4 ಇದೆ. ಸೊ ಫಸ್ಟ್ ಇಲ್ಲಿಂದ ಇಲ್ಲಿಗೆ ಕೆಳಗಡೆ ಏನಿದೆಯಲ್ಲ ಇದನ್ನು 1 ಇಂಚಿಗೆ ಮಾರ್ಕ್ ಮಾಡ್ಕೊಂಬಿಡಿ. ಬಿಕಾಸ್ ಇದು ಕಟ್ಟಿಂಗ್ ಮಾರ್ಜಿನ್, ಸ್ಟಿಚಿಂಗ್ ಮಾರ್ಜಿನ್ ಎಲ್ಲ ಹೋಗುತ್ತೆ ಇದರಲ್ಲಿ. ನೆಕ್ಸ್ಟ್ ನಮಗೆ ಇಲ್ಲಿಂದ ಇಲ್ಲಿಗೆ 4 ಇರೋದ್ರಿಂದ 4 ತೊಗೊಳ್ಳಿ. ಇಲ್ಲಿ ಮೇಲ್ಗಡೆ ಒಂದು ಮಾರ್ಕ್ ಮಾಡಿ, ಬಿಕಾಸ್ ಇದು ಸ್ಟಿಚಿಂಗ್ ಮಾರ್ಜಿನ್. ನಾನು ಕೆಲವರು ಪೈಪಿಂಗ್ ಕೊಡ್ತಾರೆ, ಸೊ ನಾನು ಇದರಲ್ಲಿ ಪೈಪಿಂಗ್ ಕೊಡ್ತಿಲ್ಲ, ಅದಕ್ಕೆ 1/2 ಇಂಚನ್ನ ಸ್ಟಿಚಿಂಗ್ ಮಾರ್ಜಿನ್ ಅಂತ ಹೇಳಿ ತೊಗೊತಿದ್ದೀನಿ. ನೆಕ್ಸ್ಟ್ ನೋಡಿ, ಇಲ್ಲಿಂದ ಇವಾಗ ನನಗೆ ಶೋಲ್ಡರಿಂದ ಲೆಂತ್, ಎಕ್ಸಾಕ್ಟ್ ಲೆಂತ್ ಏನಿದೆ ಅಂತ ಗೊತ್ತಾದರೆ ಡೀಪ್ ಕರೆಕ್ಟಾಗಿ ಬರುತ್ತೆ. ಇಲ್ಲ ಅಂತ ಅಂದರೆ ಡೀಪ್ ವೇರಿಯೇಷನ್ಸ್ ಆದರೆ ಬ್ಲೌಸು ಕರೆಕ್ಟಾಗಿ ಕೂರಲ್ಲ. ಸೊ ಇಲ್ಲಿ ನನಗೆ 10 ಬರ್ತಿದೆ. ಸೊ ಮೇಲ್ಗಡೆ ಒಂದು 1/2 ಇಂಚ್ ಸ್ಟಿಚಿಂಗಿಗೆ ಹೋದ್ರೂ 10 ಬರಬೇಕು ನೋಡಿ. 10 ಕರೆಕ್ಟಾಗಿ ಬರ್ತಿದೆ ನನಗೆ. ಇಲ್ಲಿಗೆ ಒಂದು ಲೈನ್ ಹಾಕೊಂಡ್ಬಿಡಿ. ಸೊ ನೀವು ಇಲ್ಲಿ ಇದರಲ್ಲಿ ನಿಮಗೆ ಲೆಂತ್ ಅಥವಾ ನೆಕ್ ಡಿಸೈನ್ ಯಾವ್ದು ಬೇಕೋ ಆ ಥರ ನೀವು ಮಾರ್ಕ್ ಮಾಡ್ಕೋಬೋದು. ಇನ್ ಕೇಸ್ ನಿಮಗೆ ರೌಂಡೇ ಬೇಕು ಅಂತಂದರೆ ಇಲ್ಲಿಂದ 1/2 ಇಂಚ್ ತೊಗೊಂಡು ಸೇಮ್ ಫ್ರಂಟ್ ಹೇಗೆ ಶೇಪ್ ಕೊಟ್ಟಿದ್ದೀರಾ ಅಲ್ವಾ, ಅದೇ ಥರ ಶೇಪ್ ಕೊಟ್ಕೊಳ್ಳಿ. ಸೊ ನಾನು ಇದರಲ್ಲಿ ಡಿಸೈನ್ ಚೇಂಜ್ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನು ಬೇರೆ ಥರ ತೊಗೊತೀನಿ. ಸೊ ನಾನು ಬಂದು ಈ ಥರ ಡಿಸೈನ್ ಮಾಡ್ತಿರೋದ್ರಿಂದ ನಾನು ಬೇರೆ ಥರನೇ ಮೆಷರ್ಮೆಂಟ್ ಇಲ್ಲಿ ತೊಗೊತೀನಿ. ಸೊ ನಿಮಗೆ ಹೀಗೆ ಹಾಕೋದ್ರಿಂದ ಈ ಶೇಪ್ ಅನ್ನೋವಂಥದ್ದು ಬರುತ್ತೆ. ಎಸ್ ಗೈಸ್, ಮಾರ್ಕಿಂಗ್ ಆಗಿದೆ. ಸೊ ನಾನು ಇವಾಗ ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಆಲ್ರೆಡಿ ನಾವು ಫ್ರಂಟು ಬ್ಯಾಕು ಕಟ್ ಮಾಡಿದಾಗ ಸ್ವಲ್ಪ ಕಟ್ ಆಗಿರುತ್ತೆ. ಅದೇ ಮಾರ್ಕ್ನ ನೋಡಿಕೊಂಡು ನೀವು ಯಾವ ಶೇಪ್ ಕೊಟ್ಟಿರ್ತೀರಲ್ವ ಆ ಶೇಪ್ಗೆ ಕಟ್ ಮಾಡ್ಕೊಳ್ಳಿ. ನೋಡಿ ಗೈಸ್, ಇವಾಗ ಕಟ್ಟಾಗಿದೆ. ಈಗ ನಾನು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ಶೇಪ್ ಯಾವ್ದಾರು ಬರುತ್ತೆ ಅಂತ. ನಾನು ಹೇಳೋದ್ನಲ್ಲ, ಈ ಥರ ಶೇಪ್ ಬಂದಿದೆ. ಆ್ಯಂಡ್ ಸ್ಟಿಚಿಂಗ್ ಆದಮೇಲೆ ಇದು ಇನ್ನೂ ಸ್ವಲ್ಪ ಡೀಪ್ ಜಾಸ್ತಿ ಆಗುತ್ತೆ, ಬಿಕಾಸ್ ಇಲ್ಲೆಲ್ಲ ಪೈಪಿಂಗ್ ಕೊಡದೇ ಇರೋದ್ರಿಂದ ನಾನು ಸ್ಟಿಚಿಂಗ್ ಮಾರ್ಜಿನ್ ಎಲ್ಲ ಇಲ್ಲಿ ಒಳಗಡೆ ಹೋಗುತ್ತೆ. ಸೊ ಇದು ಬ್ಲೌಸ್ನ ಬ್ಯಾಕ್ ಪಾರ್ಟ್. ಸೊ ಬ್ಯಾಕ್ ಪಾರ್ಟ್ ಅಷ್ಟೇ ಕಟ್ಟಿಂಗ್ ಇರುತ್ತೆ. ನೀವು ನೆಕ್ ಡಿಸೈನ್ ಚೇಂಜ್ ಮಾಡಿದಾಗ ಕ್ಯಾನ್ವಾಸ್ ಕೊಟ್ಕೋಬೇಕಾಗುತ್ತೆ. ಕ್ಯಾನ್ವಾಸ್ ಕೊಡೋದು ಎಲ್ಲ ನನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐಶ್ವರ್ಯ ಐಶು ಯೂಟ್ಯೂಬ್ ಚಾನಲ್. ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.